ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ದೊಡ್ಡಗೌಡರ ಪರ ಭರ್ಜರಿ ಬ್ಯಾಟ್ ಬೀಸಿದ ಕಾಂಗ್ರೆಸ್ ಯೂತ್ ಲೀಡರ್ ಚಿದಾನಂದ ಸವದಿ. ಬೆಳಗಾವಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ತುಂಬಾ ರಂಗೇರಿದ್ದು, ಬರುವ ಅಕ್ಟೋಬರ್ 19ರಂದು ಚುನಾವಣೆ ನಡೆಯಲಿದ್ದು, ಬೈಲಹೊಂಗಲ ಹಾಗೂ ಕಿತ್ತೂರಿನಲ್ಲಿ ಚುನಾವಣೆ ಕಾವು ತುಂಬಾನೇ ಜೋರಾಗಿದೆ. ಇಂತಹ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಭ್ಯರ್ಥಿಗಳಾಗಿರುವ ಮಹಾಂತೇಶ ದೊಡ್ಡಗೌಡರು ಹಾಗೂ ವಿಕ್ರಮ್ ಇನಾಮದಾರ್ ಅವರ ಪರ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಅಥಣಿ ಕ್ಷೇತ್ರದ ಶಾಸಕರಾದ ಲಕ್ಷ್ಮಣ್ ಸವದಿ ಅವರು ಸುಪುತ್ರ ಚಿದಾನಂದ ಸವದಿ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ, ಡಿಸಿಸಿ ಬ್ಯಾಂಕ್ ಸಬಲೀಕರಣ ಹಾಗೂ ರೈತರ ಏಳಿಗೆಗಾಗಿ ಬೈಲಹೊಂಗಲದಿಂದ ಮಹಾಂತೇಶ ದೊಡ್ಡಗೌಡರು ಹಾಗೂ ಕಿತ್ತೂರಿನಿಂದ ವಿಕ್ರಮ್ ಇನಾಮದಾರ್ ಅವರನ್ನ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಬ್ಯಾಂಕ್ ಚುನಾವಣೆ ತುಂಬಾ ರಂಗೇರಿದೆ. ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಕಿತ್ತೂರು ಮತ್ತೆ ಬೈಲಹೊಂಗಲದ ಒಂದು ರೀತಿ ಇವತ್ತು ಪ್ರಚಾರ ಸಭೆ ಅಂತ್ಯ ಆಗಿದೆ. ಅಥಣಿ ಶಾಸಕರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರ ಸುಪುತ್ರ ಚಿದಾನಂದ ಸವದಿ ಅವರು ಸಹ ಇವತ್ತು ಒಂದು ರೀತಿ ಕಿತ್ತೂರು ಮತ್ತೆ ಬೈಲಹೊಂಗಲ ಕ್ಷೇತ್ರಗಳ ಅಭ್ಯರ್ಥಿಗಳಾಗಿರುವಂತಹ ಮಹಾಂತೇಶ್ ದೊಡ್ಡಗೌಡರು ಮತ್ತೆ ವಿಕ್ರಮ್ ಇನಾಮದಾರ್ ಅವರ ಪ್ರಚಾರಾರ್ಥ ಸಭೆಯಲ್ಲಿ ಭಾಗವಹಿಸಿ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಸರ್ ನಮಸ್ತೆ. ವಿಶೇಷವಾಗಿ ಇಲ್ಲಿನ ದೊಡ್ಡಗೌಡರ ಒಂದು ರೀತಿ ರಾಜಕೀಯ ಗುರುಗಳು ಲಕ್ಷ್ಮಣ್ ಸವದಿ ಅವರು ಅವರ ಒಂದು ಸುಪುತ್ರ ತಾವು ವಿಶೇಷವಾಗಿ ಇವ್ರಿಗೆ ಬೆಂಬಲ ಕೊಡ್ಲಿಕ್ಕೆ ಬಂದಿದ್ದೀರಾ? ಹೌದು. ಮಹಂತೇಶ್ ದೊಡ್ಡಗೌಡರು ತಂದೆಯವರು ಸುಮಾರು 25-30 ವರ್ಷಗಳ ಕಾಲ ಒಂದು ಸಂಬಂಧ. ಬಹುಶಃ ಮಹಂತೇಶ್ ದೊಡ್ಡಗೌಡರನ್ನ ರಾಜಕೀಯಕ್ಕೆ ಪರಿಚಯ ಮಾಡಲಿಕ್ಕೆ ತಂದೆಯವ್ರಿಗೂ ಕೂಡ ಅಭಿನಿಶ್ಚಯವಿದೆ. ಆ ನಿಟ್ಟಿನಲ್ಲಿ ಇವತ್ತು ತಂದೆಯವರು ದೆಹಲಿ ಪ್ರವಾಸದಲ್ಲಿ ಇರ್ತಕ್ಕಂಥ ಹಿನ್ನೆಲೆ ಅವರ ಅನುಪಸ್ಥಿತಿಯೊಳಗೆ ಮಹಂತೇಶ್ ದೊಡ್ಡಗೌಡರು ಹಾಗೂ ವಿಕ್ರಮ್ ಇನಾಮದಾರ್ ಅವರ ಒಂದು ಪ್ರಚಾರ ಸಭೆಯಲ್ಲಿ ತಂದೆಯವರ ಅನುಸರಿ ಭಾಗವಹಿಸಿ ಈ ಭಾಗದಲ್ಲಿ ಇರ್ತಕ್ಕಂಥ ಸಹಕಾರಿ ಸಂಘಗಳ ಮತದಾರರಿಗೆ ವಿನಂತಿಯನ್ನು ಮಾಡಿಕೊಂಡು ಮುಂದಿನ 5 ವರ್ಷಗಳ ಕಾಲ ಸಹಕಾರಿ ರಂಗದಲ್ಲಿ ಅವರದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡಲಿಕ್ಕೆ ಎಲ್ಲರೂ ಅನುವು ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಳ್ಳಕ್ಕೆ ಬೈಲಹೊಂಗಲ ಮತ್ತು ಕಿತ್ತೂರು ತಾಲೂಕಿನ PKPSನ ಎಲ್ಲ ಸದಸ್ಯರಿಗೆ ವಿನಂತಿ ಮಾಡ್ಕೊಳ್ಳೋ ಜೊತೆಗೆ ಮಹಂತೇಶ್ ದೊಡ್ಡಗೌಡರು ಮುಂದಿನ 5 ವರ್ಷಗಳ ಕಾಲ ಈ ಭಾಗದ ಡಿಸಿಸಿ ನಿರ್ದೇಶಕರಾಗಿ ಆಯ್ಕೆ ಆಗಲಿ ಅಂತ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತೀನಿ. ಸರ್, ಈಗ ವಿಶೇಷವಾಗಿ ಒಂದ್ ರೀತಿ ತಮ್ಮ ತಂದೆಯವರು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥದ್ದು, ಒಂದ್ ಕಡೆ ಇದು ಪಕ್ಷಾತೀತ ಸಭೆ ಬಿಡಿ ಸರ್, ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಕಿತ್ತೂರಿಂದ ಸಪರೇಟ್ ಆಗ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ತಾವು ಈ ಕಡೆ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸ್ವಲ್ಪ ಗೊಂದಲ ಆಗಿಲ್ವಾ ಸರ್? ಇದು ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷ ಆಧಾರದ ಮೇಲೆ ಚುನಾವಣೆಗಳಾಗುತ್ತೆ. 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ತಂದೆಯವರು ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ಮಾಡಿರ್ತಕ್ಕಂಥ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ವಿಚಾರ ಮಾಡಿರ್ತಕ್ಕಂಥದ್ದು. ಇದು ಡಿಸಿಸಿ ಬ್ಯಾಂಕಿನ ಚುನಾವಣೆ ಸಹಕಾರಿ ಆಗಬೇಕು. ಈ ಪಕ್ಷ ಅಥವಾ ಯಾವುದೇ ತರದ ಪಾರ್ಟಿ ಅಂತ ಬರೋದಿಲ್ಲ. ಇದು ಪಕ್ಷಾತೀತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಇವತ್ತು ಈ ಭಾಗದಿಂದ ಮಹಂತೇಶ್ ದೊಡ್ಡಗೌಡರು ಮತ್ತು ವಿಕ್ರಮ್ ನಮ್ಮ ಇನಾಮದಾರ್ ಅವರಿಬ್ಬರಿಗೂ ಕೂಡ ಬೆಂಬಲ ನೀಡಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಈಗ 2028 ವಿಧಾನಸಭೆ ಕುಸ್ತಿಗೆ ತಾವು ಒಂದ್ ರೀತಿ ಏನೋ ತಂದೆಯವರು ನಿಮ್ಗೆ ಬಿಟ್ಟು ಕೊಡ್ತಾರೆ ಅಂತ ಸುದ್ದಿ ಇದೆ ಅಥಣಿ ಕ್ಷೇತ್ರನ. ಆತಲ್ಲಿ ಇನ್ನೂ ಯಾವುದೇ ಚರ್ಚೆ ಆಗಿಲ್ಲ. ತಂದೆಯವರು ಕೂಡ ಒಂದ್ ಜೊತೆ ಚರ್ಚೆ ಮಾಡಿ, ನಾನು ಕೂಡ ತಂದೆಯವ್ರ ಜೊತೆ ಚರ್ಚೆ ಮಾಡಿಲ್ಲ. ಇನ್ನೂ 3 ವರ್ಷ ಅವಧಿ ಇದೆ. ನೋಡಿ, ನನ್ನ ತಂದೆಯವರು ರಾಜಕೀಯ ಭವಿಷ್ಯ ತುಂಬಾ ಇದೆ. ಈಗ 4 ಬಾರಿ ಶಾಸಕರಾಗಿದ್ದಾರೆ, ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದಾರೆ. ಇನ್ನೂ ಅನೇಕ ಕಾಮಗಳು ಆಗಬೇಕಾಗಿದೆ. ಜನರ ಒತ್ತಾಯ ಇದೆ. ಮತ್ತೆ ಲಕ್ಷ್ಮಣ್ ಸವದಿ ಅವರು ಉನ್ನತ ಸ್ಥಾನಕ್ಕೆ ಬಂದ ತುಂಬಾ ಜನರ ಆಶೆ ಇದೆ. ಭಗವಂತರು ಬೇಡ್ಕೋತಿದ್ರೆ ಆದಷ್ಟು ಬೇಗ ಅವರು ಕೂಡ ಮಂತ್ರಿ ಆಗಲಿ, ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಯೋಚನೆ ಮಾಡಿ ನಮಗೆ ತಿಳಿಸ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬರುವಾಗ ಏನಾದ್ರು ವಿಶೇಷವಾಗಿ ಒಬ್ಬ ಪ್ರಭಾವಿ ರಾಜಕಾರಣಿ ಕಾಂಗ್ರೆಸ್ ಅಧಿಕಾರ ಬರ್ಲಿಕ್ಕೆ ನಿಮ್ಮ ತಂದೆಯವ್ರದ್ದು ಪಾತ್ರ ಅತ್ಯಮೂಲ್ಯ ಸರ್. ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಇಲ್ಲಿವರೆಗೂ ಸಹ ಒಂದ್ ರೀತಿ ಸಚಿವ ಸ್ಥಾನ ಇದು ಮಾಡಿಲ್ಲ. ಒಂದ್ ಕಡೆ ಉಪಮುಖ್ಯಮಂತ್ರಿ ಆಗಿದ್ರು. ವಿಶೇಷವಾಗಿ ಆ ಕಡೆ ಭಾಗದ ಜನತೆ ಒಂದು ಒತ್ತಾಯ ಇದೆ ಸರ್, ಲಕ್ಷ್ಮಣ್ ಸವದಿ ಒಂದ್ ಬಾರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು. ಈಗ ನಿಮ್ಮ ಒಂದು ಅಭಿಪ್ರಾಯ ಹೇಗೆ? ಪಕ್ಷ ಸೇರ್ಪಡೆ ಆಗೋಕ್ಕಿಂತ ಮುಂಚೆ ಹಾಕಿರ್ತಕ್ಕಂಥದ್ದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಅದು ನಮ್ಮ ಪೂರ್ವ ಭಾಗದ ಮಾಜಿ ಶ್ರೀ ಏತ್ ನೀರಾವರಿಗೆ ಅನುದಾನ ಕೊಡಬೇಕು, ಕಾಮಗಾರಿ ಪೂರ್ಣಗೊಳಿಸಬೇಕು, ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೊಡಬೇಕಂತ ಏನು ಕಂಡೀಷನ್ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ 2 ವರ್ಷದಲ್ಲಿ ಸುಮಾರು 2.5-3 ಸಾವಿರ ಕೋಟಿವರೆಗೂ ಕೂಡ ಅನುದಾನ ಕೊಟ್ಟಿರ್ತಕ್ಕಂಥ. ಬಹುಶಃ ರಾಜ್ಯದಲ್ಲಿ ಅತಿ ಹೆಚ್ಚಿನ ಅನುದಾನ ಬಂದಿರ್ತಕ್ಕಂಥ ಅಥಣಿ ಕ್ಷೇತ್ರಕ್ಕೆ. ಬಹುಶಃ ಮಂತ್ರಿ ಆಗಿದ್ರೆ ಇಷ್ಟು ಅನುದಾನ ಬರ್ತಿತ್ತಲ್ಲ ಗೊತ್ತಿಲ್ಲ. ಇವತ್ತು ಶಾಸಕರ ಕೆಲಸ ಮಾಡ್ತಾ ಇದ್ರೆ ಅತಿ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ.
ಬಹುಶಃ ತಂದೆಯವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ 2 ಬಾರಿ 3 ಬಾರಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಬಹುಶಃ ಅವ್ರ ಮಗನ ನನಗೂ ಕೂಡ ಆಶೆ ಇದೆ ಮತ್ತೊಮ್ಮೆ ಮಂತ್ರಿ ಆಗುವಂಥದ್ದು. ಮಂತ್ರಿ ಆಗೋದು ಮಾಡೋದು ಹೈಕಮಾಂಡ್ ಅವ್ರ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ಪಕ್ಷದ ವರಿಷ್ಠ ಏನು ತೀರ್ಮಾನಿಸ್ತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಬರುವಂಥ ದಿನಮಾನಗಳು ಆದಷ್ಟು ಅವಕಾಶ ಸಿಗಲಿ ಅಂತ ನಾನು ಆಶಿಸ್ತೀನಿ. ಬ್ಯೂರೋ ರಿಪೋರ್ಟ್ ಬಾಸವರಾಜು, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.